ಕೇಂದ್ರದ ಬಜೆಟ್ ನಿರಾಶಾದಾಯಕವಾಗಿದೆ, ರಾಜ್ಯಕ್ಕೆ ಕೊಡುಗೆ ಶೂನ್ಯ ಅಂತ ಹೇಳ್ತಾರೆ. ಬಟ್ ನೀವು ಹೇಳಿದ್ರಿ, ಬಟ್ ಅವರು ರಾಜ್ಯಕ್ಕೆ ಏನು ಕೊಟ್ಟೇ ಇಲ್ಲ. ನೀವು ರಾಜ್ಯಕ್ಕೆ ಮತ್ತೆ ರಾಜ್ಯಕ್ಕೆ ಕೊಡದೆ ಮತ್ತೆ ಇಲ್ಲಿ ಸರ್ಕಾರ ನಡೀತಾ ಇದೆಯಾ? ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು? ನ್ಯಾಷನಲ್ ಹೈವೇ ದುಡ್ಡು ಎಷ್ಟು ಕೊಟ್ಟಿದ್ದಾರೆ? ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ? ಅದು ಬೇರೆ ವಿಷಯ ಬ್ರದರ್. ಈ ಒಂದು ಸಿಸ್ಟಮ್ ಬಂದಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಬಂದಿರೋದಲ್ಲ. ಇದು ಮೊದಲನೆಯ ಹಣಕಾಸು ಆಯೋಗವನ್ನು 1952 ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ರಚನೆ ಮಾಡಿರತಕ್ಕಂಥ ಹಣಕಾಸು ಆಯೋಗ. ಇದು ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ 5 ವರ್ಷಕ್ಕೊಂದು ಬಾರಿ. ಅವರು ಯಾವ್ಯಾವ ರಾಜ್ಯಕ್ಕೆ ಯಾವ ರೀತಿ ಹಂಚಿಕೆ ಆಗಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಈ ಹಣಕಾಸು ಆಯೋಗಗಳು ತೀರ್ಮಾನ ಮಾಡ್ತವೆ, ಗೈಡ್ಲೈನ್ಸ್ ಇಟ್ಟಿದ್ದಾರೆ. ನಿಮ್ಮ UPA ಸರ್ಕಾರನೇ ಇತ್ತಲ್ಲ, ಆಗಲೇ ಇದೆಲ್ಲ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ? ಇದು ಈ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ. ಇದು 52ರಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದರಿಂದ ನಮಗೆ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಇಲ್ಲಿವರೆಗೆ ಯಾಕೆ ನಡೀತಿತ್ತು? ಮತ್ತೆ ನಾನು 20 ತಿಂಗಳು ನಡೆಸಿದ್ದೀನಿ, ನಾನು 14 ತಿಂಗಳು ನಡೆಸಿದ್ದೀನಿ. ನನ್ನ ಕಾಲದಲ್ಲೂ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋದು ನಿರ್ಧಾರ ಮಾಡಿದೆ. ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದ್ನ, ಸಾಲ ಮನ್ನಾ ಮಾಡಿದ್ದೀನಿ, ದುಡ್ಡು ಕೊಡಿ ಅಂತ ಹೇಳಿ. 2006 ಎಷ್ಟು ಹೈಸ್ಕೂಲುಗಳು, ಎಷ್ಟು ಕಾಲೇಜು, ಎಷ್ಟು ಸಬ್ಸ್ಟೇಷನ್ಗಳು, ರಸ್ತೆ ಕೆಲಸ ಮಾಡಲಿಕ್ಕೆ ಜಲ್ಲಿ ಸಿಗ್ತಾ ಇರಲಿಲ್ಲ. 2006, 2007 ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ. ಪಾಪ ಈಗ ದೇವರು ಬಂದರೂ ಮಾಡೋಕ್ಕಾಗಲ್ವದು. ದೇವರಲ್ಲಿಂದ ಬರ್ತಾನೆ? ಜನ ಓಟ್ ಹಾಕೋದೇ ಯಾಕೆ ಹಾಕ್ತಾರೆ ನಮಗೆ? ಇಷ್ಟು ದಿನ ಮುಖ್ಯಮಂತ್ರಿಗಳು ಕೂಡ ಈಗ ಅವರು ಹಗರಣದಲ್ಲಿ ಅವರ ಪಾಲಿಗೆಲ್ಲ ದೇವರೇ ಕಾಪಾಡಬೇಕು, ಲೋಕಾಯುಕ್ತದಲ್ವಾ ರಿಪೋರ್ಟು ಅಲ್ಲವೇ? ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ 1-2 ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ. ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ನನಗದು ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಏನಿದೆ ಅಂತಕ್ಕಂಥದ್ದು ನಾನು ಹೇಳೋಕೆ ಹೋದರೆ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ. ಏನು ಮಾಡೋದು? ಕಣ್ಣು ಕಟ್ಟಾಗಿದೆ, ಕಣ್ಣು ಕಟ್ಟಾಗಿದೆ, ಅಲ್ಲಿ ಏನೇನಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.